ಈ ದಿನ ನಮ್ಮ ಓಂಕಾರ ರೇಂಜಲ್ಲಿ ನಾಗಣಪುರದ ಬಸ್ ಸ್ಟ್ಯಾಂಡ್ ಹತ್ರ 5 ಆನೆಗಳು ಎಡೆಯಾಳದಿಂದ ಬಂದಿರೋದ್ರಿಂದ ನಮ್ಮ ರವಿಕುಮಾರ್ ರೈತರ ಅವರ ತಂದೆಗೆ ಆನೆ ಬಂದು ಘಾಸಿಗೊಳಿಸಿ ಅವರು ಪಾಪ ಬಿದ್ದುಬಿಟ್ಟಿದ್ರು. ಅವ್ರಿಗೆ ಅದಕ್ಕೋಸ್ಕರ ನಾವು ಇಲ್ಲಿ ಬಂದು ಅರಣ್ಯಾಧಿಕಾರಿಗಳು ಕರೆದು ನಮ್ಮ ಕರ್ನಾಟಕ ರಾಜ್ಯ ರೈತ ಕಬ್ಬು ಬೆಳೆಗಾರ ಸಂಘದಿಂದ ಅವ್ರ ಅರಣ್ಯಾಧಿಕಾರಿಗಳಿಗೆ ತಿಳಿಸಿದ್ದೀವಿ. ಇವತ್ತು ಸಂಜೆ ಸ್ಕೇರಿಂಗ್ ಮಾಡಿ ಆನೆಗಳನ್ನ ರೈತರ ಜಮೀನುಗಳು ಬರಬಾರ್ದಂಗೆ ತಡಿಬೇಕು ಅಂತ ಹೇಳಿದ್ವಿ. ಅವರು ಕೆಲಸ ಮಾಡಿ ಇವತ್ತು ಆನೆಗಳನ್ನ ತಪ್ಪಿಸ್ತೀವಿ ಅಂತ ಹೇಳಿದ್ದಾರೆ. ಆದ್ದರಿಂದ ಇಲ್ಲಿ ಬಂದಿರೋಂಥ ಎಲ್ಲ ಕಾರ್ಯಕರ್ತರಿಗೂ ಮತ್ತು ಅರಣ್ಯಾಧಿಕಾರಿಗಳು, ಗ್ರಾಮಸ್ಥರು ಎಲ್ಲರಿಗೂ ಧನ್ಯವಾದ ತಿಳಿಸ್ತೀವಿ. ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರ ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರ ರೈತ ಸಂಘಕ್ಕೆ ಮಾತಾಡಿ ಸರ್. ಈಗ ಏನು 5 ಆನೆಗಳು ಬಂದು ನಮ್ಮ ಇಂದಿರಾನಗರ ಪ್ಲಾಂಟೇಶನ್ ಸೇರ್ಕೊಂಡು ಅದನ್ನು ಸಂಜೆ ಸ್ಕೇರಿಂಗ್ ಮಾಡ್ತೀವಿ. ಹಗಲತ್ತ ಸ್ಕೇರಿಂಗ್ ಮಾಡ್ಲಿಕ್ಕೆ ಆಗೋದಿಲ್ಲ. ಎಲ್ಲ ಸುಮಾರು ಜನ ನಮ್ಮ ರೈತಾಪಿ ಬಂದರು ಹೊಲದಲ್ಲಿ ಇರ್ತಾರೆ. ಹಿಂಗಾಗಿ ಸಂಜೆ ಮಾಡಿ ಅದನ್ನು ಕಾಡಿಗಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಅದು ಆ ಕಡೆಯಿಂದ ಬಂದಿದೆ. ನಾವು ಗಾಡಿ ಹಂಚಿಪುರ ನಮ್ಮ ಕೊತ್ನೂರು ಭಾಗದಲ್ಲೇ ಬಿಟ್ಟಿದ್ದೀವಿ. ಏನೇ ಪ್ರಾಬ್ಲಮ್ ಇದ್ರೆ ನಮ್ಮ ಕಾಂಟ್ಯಾಕ್ಟ್ ಮಾಡಿ. ರೈತರ ಮೇಲೆ ದಾಳಿ ಮಾಡಿರೋದು ಸ್ವಲ್ಪ ಹೇಳಿ ಸರ್. ಬೆಳಗ್ಗೆ ಜಮೀನಲ್ಲಿ ಕೆಲಸ ಮಾಡ್ತಿರ್ತಾರೆ, ದಾಳಿ ಮಾಡಿ 5 ಆನೆಗಳು ಏನು ಬೆಳೆಗಳಿದೆ ನಷ್ಟ ಮಾಡ್ಕೊಂಡೆ ಬಂದಿದೆ. ಅದನ್ನ ಏನು ತಡಿಲಿಕ್ಕೆ ಏನು ಬೇಕು ಅದು ಮಾಡ್ತೀವಿ. ಈಗ ರೈಲ್ವೆ ಕಂಬಿ ನಾಳೆಯಿಂದ ಸ್ಟಾರ್ಟ್ ಮಾಡ್ತೀವಿ. ನಾಳೆಯಿಂದ ತಾವು ನೋಡ್ಬೋದು ಬೇಕಾದ್ರೆ ಬಂದು ಇವತ್ತು ರೈಲ್ವೆ ಕಂಬಿ ಹೋಗಿದ್ದಾರೆ ತರಲಿಕ್ಕೆ. ನಾಳೆಯಿಂದ ಹೋಗಿ ಸ್ಟಾರ್ಟ್ ಆಗುತ್ತೆ. ಅದು ಹಾಕಿದ್ರೆ ಸುಮಾರು ನಮ್ಮ ಹಂಚಿಪುರ ಭಾಗಕ್ಕೆ ನಾವು ಕೇಳೋದೇನಂದ್ರೆ ನಿಮ್ಮನ್ನ ಈ ಆನೆಗಳು ಬರೆಯಾಗ ಫಸ್ಟ್ ಮೆಸೇಜ್ ಕೊಟ್ಕೊ ಬನ್ನಿ. ರೈತರು ಏನೀಗ ಹೊಲದಲ್ಲಿ ಇರ್ತಾರೆ, ಜಮೀನಲ್ಲಿರ್ತಾರೆ, ಫಸ್ಟ್ ಮೆಸೇಜ್ ಕೊಟ್ರೆ ಅವರು ಬೇರೆ ಕಡೆ ಇದಾಗ್ತಾರೆ. ನೀವು ಆನೆನ ಇಟ್ಕೊ ಬರ್ಬೋದು. ಅದರಿಂದ ಅದನ್ನ ಫಸ್ಟ್ ಇದು ಮಾಡಿ ಇವತ್ತು ಸಂಜೆ ಆನೆಗಳ ಒಟ್ಟಕ್ಕೆ ದಯಮಾಡಿ ಎಲ್ಲ ರೈತರು ಬರಬೇಕು. ನಾವು ನಮ್ಮ ಸಂಘದಿಂದ ಗೌರವಾಧ್ಯಕ್ಷರು ಲೋಕೇಶ್ ಮತ್ತು ಗಣೇಶ್ ಅವರ ನೇತೃತ್ವದಲ್ಲಿ ನಮ್ಮ ಸಂಘದ ಸಹಕಾರ ಎಲ್ರಿಗೂ ಇದ್ದೇ ಇರ್ತದೆ. ಯಾರೇ ರೈತರ ಜಮೀನಲ್ಲೋ ಆನೆ ಅಥವಾ ಇನ್ನೇ ಡ್ಯಾಮೇಜ್ ಆದ್ರೂ ನಮ್ಮ ಸಂಘದವ್ರು ತಿಳಿಸಿ ನಾವು ಸದಾ ರೈತರ ಜೊತೆ ಇರ್ತೀವಿ, ರೈತರಿಗೆ ಸಹಕಾರ ಮಾಡ್ತೀವಿ ಅಂತ ಹೇಳ್ತಾ ನಮ್ಮ ಮಾತು ಮುಗಿಸ್ತೀವಿ. ಸಂಜೆ ಎಲ್ಲರೂ ದಯಮಾಡಿ ಸ್ಕೇರಿಂಗ್ಗೆ ಭಾಗವಹಿಸಿ.